ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇಶ ವಿದೇಶಗಳಲ್ಲಿ ಹೆಸರು ಪಡೆದಿರೋ ನಿಲ್ದಾಣ. ಗಾರ್ಡನ್ ಟರ್ಮಿನಲ್ ಅಂತ ಹೆಸರು ಪಡೆದಿರೋ ಕೆಂಪೇಗೌಡ ಏರ್ಪೋರ್ಟ್ ಹೊಸ ಆವಿಷ್ಕಾರಗಳಿಗೆ ಸಾಕ್ಷಿಯಾಗುತ್ತೆ. ಇದೀಗ ಪ್ರಯಾಣಿಕರಿಗೆ ವಿಮಾನ ನಿಲ್ದಾಣದಲ್ಲಿ ಇದೇ ಮೊದಲ ಬಾರಿಗೆ ಕಲಾವಿದರಿಂದ ವಿವಿಧ ಚಿತ್ರಕಲೆಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಹಾಗಾದ್ರೆ ಕಲೆಯ ಅನಾವರಣ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ಒಂದು ಚಂದ ಕಲರ್ಫುಲ್ ಕಲಾಕೃತಿಗಳು, ನೋಡುಗರನ್ನ ಆಕರ್ಷಿಸುವ ಚಿತ್ರಗಳು. ಇದು ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೃಷ್ಟಿಯಾದ ಬಣ್ಣದ ಲೋಕ. ಏರ್ಪೋರ್ಟ್ನಲ್ಲಿ ಹೊಸ ಆರ್ಟ್ ಪಾರ್ಕ್, ಗಮನ ಸೆಳೆದ 210ಕ್ಕೂ ಹೆಚ್ಚು ಕಲಾಕೃತಿಗಳು. ಏರ್ಪೋರ್ಟ್ನಲ್ಲಿ ಹೊಸದೊಂದು ಲೋಕ ಸೃಷ್ಟಿಯಾಗಿದೆ. ಕಲಾವಿದರ ಕೈಚಳಕಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ವಿಮಾನ ನಿಲ್ದಾಣದ ಟರ್ಮಿನಲ್ 2ರ ಬಳಿ ಆರ್ಟ್ ಪಾರ್ಕ್ ಆಯೋಜಿಸಲಾಗಿತ್ತು. ದೇಶ ವಿದೇಶಗಳ ಪ್ರಯಾಣಿಕರು ಕಲಾವಿದರು ಬಿಡಿಸಿದಂತಹ ಚಿತ್ರಕಲೆಗಳನ್ನ ಕಣ್ತುಂಬಿಕೊಂಡ್ರು. ಈ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನವರು ನಮ್ಮದೊಂದು ಸಂಸ್ಥೆ ಇದೆ, ಆರ್ಟ್ ಪಾರ್ಕ್ ಅಂತ. ತಿಂಗಳಿಗೊಮ್ಮೆ ಮಾಡ್ತಿರ್ತೀವಿ. ನಾವು ಒಂದು 25 ಜನ ಕರಿತೀವಿ. ಅವರು ಪೇಂಟ್ ಮಾಡ್ತಾರೆ, ಅವ್ರಿಗೆ ಡ್ರಾಯಿಂಗ್ ಶೀಟ್ ಕೊಡ್ತೀವಿ, ಎಲ್ಲ ಮಾಡ್ತಾರೆ. ಎಲ್ಲ ಕಡೆಗೂ ತಲುಪಬೇಕು. ಆ ವಿಚಾರದಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವ್ರು ಮಾಡ್ತಿರೋದು ಒಳ್ಳೆ ಕೆಲಸ ಅಂದ್ಕೊಂಡಿದ್ದೀವಿ. ಇನ್ನು ವಾರಕ್ಕೊಮ್ಮೆ ಬೆಂಗಳೂರಿನಲ್ಲಿ ನಡೆಯುವ ಚಿತ್ರಕಲೆ ಪ್ರದರ್ಶನವು ಈಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ತಿಂಗಳಿಗೊಮ್ಮೆ ನಡೆಯಲಿದೆ. ಫಸ್ಟ್ ಟೈಮು ಏರ್ಪೋರ್ಟ್ನಲ್ಲಿ ಅವರು ಇನ್ವೈಟ್ ಮಾಡಿದ್ದಾರೆ ನಮಗೆ. ಸೊ ನಮಗೆ ತುಂಬ ಖುಷಿ ಇದು ಇಲ್ಲಿ ಬಂದು ನಮ್ಮ ವರ್ಕ್ಸ್ನ ತೋರಿಸೋದು. ಮತ್ತು ಮೋಸ್ಟ್ ಆಫ್ ದ ಆರ್ಟಿಸ್ಟು ಬೆಂಗಳೂರಿನವರೇ. ಕಲಾವಿದರ ಜೊತೆಗೆ ಏರ್ಪೋರ್ಟ್ ಸಮೀಪದಲ್ಲಿರುವ ಸರ್ಕಾರಿ ಶಾಲಾ ಮಕ್ಕಳು ಕಲಾಕೃತಿಗಳನ್ನು ಬಿಡಿಸಿದ್ರು. 220ಕ್ಕೂ ಹೆಚ್ಚು ಕಲಾವಿದರು ಚಿತ್ರಕಲೆ ಬಿಡಿಸುವ ಕೆಲಸದಲ್ಲಿ ಭಾಗಿಯಾಗಿದ್ರು. ಇದು ನಮ್ಮ ಏರ್ಪೋರ್ಟ್ ಬರೀ ಪ್ರಯಾಣದ ಸ್ಥಳವಿಲ್ಲ, ಇದು ತಾಣ ಥರ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಪ್ಯಾಸೆಂಜರ್ಸ್ ಎಲ್ಲ ಪ್ರಯಾಣಿಕರು ಇಲ್ಲಿ ಬಂದರೆ ಅವ್ರ ಟ್ರಾವೆಲ್ ಇಲ್ಲಿ ಸುಂದರವಾಗಿರಬೇಕು. ದಿನದಿಂದ ದಿನಕ್ಕೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇದೀಗ ಆರ್ಟ್ ಪಾರ್ಕ್ನಲ್ಲಿ ಕಲಾಕೃತಿಗಳು ಬಿಡಿಸಿ ಪ್ರದರ್ಶಿಸುವ ಮೂಲಕ ಪ್ರಯಾಣಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇಶ ವಿದೇಶಗಳಲ್ಲಿ ಹೆಸರು ಪಡೆದಿರೋ ನಿಲ್ದಾಣ. ಗಾರ್ಡನ್ ಟರ್ಮಿನಲ್ ಅಂತ ಹೆಸರು ಪಡೆದಿರೋ ಕೆಂಪೇಗೌಡ ಏರ್ಪೋರ್ಟ್ ಹೊಸ ಆವಿಷ್ಕಾರಗಳಿಗೆ ಸಾಕ್ಷಿಯಾಗುತ್ತೆ. ಇದೀಗ ಪ್ರಯಾಣಿಕರಿಗೆ ವಿಮಾನ ನಿಲ್ದಾಣದಲ್ಲಿ ಇದೇ ಮೊದಲ ಬಾರಿಗೆ ಕಲಾವಿದರಿಂದ ವಿವಿಧ ಚಿತ್ರಕಲೆಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಹಾಗಾದ್ರೆ ಕಲೆಯ ಅನಾವರಣ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ಒಂದು ಚಂದ ಕಲರ್ಫುಲ್ ಕಲಾಕೃತಿಗಳು, ನೋಡುಗರನ್ನ ಆಕರ್ಷಿಸುವ ಚಿತ್ರಗಳು. ಇದು ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೃಷ್ಟಿಯಾದ ಬಣ್ಣದ ಲೋಕ. ಏರ್ಪೋರ್ಟ್ನಲ್ಲಿ ಹೊಸ ಆರ್ಟ್ ಪಾರ್ಕ್, ಗಮನ ಸೆಳೆದ 210ಕ್ಕೂ ಹೆಚ್ಚು ಕಲಾಕೃತಿಗಳು. ಏರ್ಪೋರ್ಟ್ನಲ್ಲಿ ಹೊಸದೊಂದು ಲೋಕ ಸೃಷ್ಟಿಯಾಗಿದೆ. ಕಲಾವಿದರ ಕೈಚಳಕಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ವಿಮಾನ ನಿಲ್ದಾಣದ ಟರ್ಮಿನಲ್ 2ರ ಬಳಿ ಆರ್ಟ್ ಪಾರ್ಕ್ ಆಯೋಜಿಸಲಾಗಿತ್ತು. ದೇಶ ವಿದೇಶಗಳ ಪ್ರಯಾಣಿಕರು ಕಲಾವಿದರು ಬಿಡಿಸಿದಂತಹ ಚಿತ್ರಕಲೆಗಳನ್ನ ಕಣ್ತುಂಬಿಕೊಂಡ್ರು. ಈ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನವರು ನಮ್ಮದೊಂದು ಸಂಸ್ಥೆ ಇದೆ, ಆರ್ಟ್ ಪಾರ್ಕ್ ಅಂತ. ತಿಂಗಳಿಗೊಮ್ಮೆ ಮಾಡ್ತಿರ್ತೀವಿ. ನಾವು ಒಂದು 25 ಜನ ಕರಿತೀವಿ. ಅವರು ಪೇಂಟ್ ಮಾಡ್ತಾರೆ, ಅವ್ರಿಗೆ ಡ್ರಾಯಿಂಗ್ ಶೀಟ್ ಕೊಡ್ತೀವಿ, ಎಲ್ಲ ಮಾಡ್ತಾರೆ. ಎಲ್ಲ ಕಡೆಗೂ ತಲುಪಬೇಕು. ಆ ವಿಚಾರದಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವ್ರು ಮಾಡ್ತಿರೋದು ಒಳ್ಳೆ ಕೆಲಸ ಅಂದ್ಕೊಂಡಿದ್ದೀವಿ. ಇನ್ನು ವಾರಕ್ಕೊಮ್ಮೆ ಬೆಂಗಳೂರಿನಲ್ಲಿ ನಡೆಯುವ ಚಿತ್ರಕಲೆ ಪ್ರದರ್ಶನವು ಈಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ತಿಂಗಳಿಗೊಮ್ಮೆ ನಡೆಯಲಿದೆ. ಫಸ್ಟ್ ಟೈಮು ಏರ್ಪೋರ್ಟ್ನಲ್ಲಿ ಅವರು ಇನ್ವೈಟ್ ಮಾಡಿದ್ದಾರೆ ನಮಗೆ. ಸೊ ನಮಗೆ ತುಂಬ ಖುಷಿ ಇದು ಇಲ್ಲಿ ಬಂದು ನಮ್ಮ ವರ್ಕ್ಸ್ನ ತೋರಿಸೋದು.
ಮತ್ತು ಮೋಸ್ಟ್ ಆಫ್ ದ ಆರ್ಟಿಸ್ಟು ಬೆಂಗಳೂರಿನವರೇ. ಕಲಾವಿದರ ಜೊತೆಗೆ ಏರ್ಪೋರ್ಟ್ ಸಮೀಪದಲ್ಲಿರುವ ಸರ್ಕಾರಿ ಶಾಲಾ ಮಕ್ಕಳು ಕಲಾಕೃತಿಗಳನ್ನು ಬಿಡಿಸಿದ್ರು. 220ಕ್ಕೂ ಹೆಚ್ಚು ಕಲಾವಿದರು ಚಿತ್ರಕಲೆ ಬಿಡಿಸುವ ಕೆಲಸದಲ್ಲಿ ಭಾಗಿಯಾಗಿದ್ರು. ಇದು ನಮ್ಮ ಏರ್ಪೋರ್ಟ್ ಬರೀ ಪ್ರಯಾಣದ ಸ್ಥಳವಿಲ್ಲ, ಇದು ತಾಣ ಥರ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಪ್ಯಾಸೆಂಜರ್ಸ್ ಎಲ್ಲ ಪ್ರಯಾಣಿಕರು ಇಲ್ಲಿ ಬಂದರೆ ಅವ್ರ ಟ್ರಾವೆಲ್ ಇಲ್ಲಿ ಸುಂದರವಾಗಿರಬೇಕು. ದಿನದಿಂದ ದಿನಕ್ಕೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಇದೀಗ ಆರ್ಟ್ ಪಾರ್ಕ್ನಲ್ಲಿ ಕಲಾಕೃತಿಗಳು ಬಿಡಿಸಿ ಪ್ರದರ್ಶಿಸುವ ಮೂಲಕ ಪ್ರಯಾಣಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇಶ ವಿದೇಶಗಳಲ್ಲಿ ಹೆಸರು ಪಡೆದಿರೋ ನಿಲ್ದಾಣ. ಗಾರ್ಡನ್ ಟರ್ಮಿನಲ್ ಅಂತ ಹೆಸರು ಪಡೆದಿರೋ ಕೆಂಪೇಗೌಡ ಏರ್ಪೋರ್ಟ್ ಹೊಸ ಹೊಸ ಆವಿಷ್ಕಾರಗಳಿಗೆ ಸಾಕ್ಷಿಯಾಗುತ್ತೆ. ಇದೀಗ ಪ್ರಯಾಣಿಕರಿಗೆ ವಿಮಾನ ನಿಲ್ದಾಣದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಕಲಾವಿದರಿಂದ ವಿವಿಧ ಚಿತ್ರಕಲೆಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಹಾಗಾದರೆ ಕಲೆಯ ಅನಾವರಣ ಹೇಗಿತ್ತು? ಬನ್ನಿ ನೋಡ್ಕೊಂಡು ಬರೋಣ. ಒಂದು ಚಂದ ಕಲರ್ಫುಲ್ ಕಲಾಕೃತಿಗಳು, ನೋಡುಗರನ್ನ ಆಕರ್ಷಿಸುವ ಚಿತ್ರಗಳು. ಇದು ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೃಷ್ಟಿಯಾದ ಬಣ್ಣದ ಲೋಕ. ಏರ್ಪೋರ್ಟ್ನಲ್ಲಿ ಹೊಸ ಆರ್ಟ್ ಪಾರ್ಕ್, ಗಮನ ಸೆಳೆದ 210ಕ್ಕೂ ಹೆಚ್ಚು ಕಲಾಕೃತಿಗಳು. ಏರ್ಪೋರ್ಟ್ನಲ್ಲಿ ಹೊಸದೊಂದು ಲೋಕ ಸೃಷ್ಟಿಯಾಗಿದೆ. ಕಲಾವಿದರ ಕೈಚಳಕಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ವಿಮಾನ ನಿಲ್ದಾಣದ ಟರ್ಮಿನಲ್ 2ರ ಬಳಿ ಆರ್ಟ್ ಪಾರ್ಕ್ ಆಯೋಜಿಸಲಾಗಿತ್ತು. ದೇಶ ವಿದೇಶಗಳ ಪ್ರಯಾಣಿಕರು ಕಲಾವಿದರು ಬಿಡಿಸಿದಂತಹ ಚಿತ್ರಕಲೆಗಳನ್ನ ಕಣ್ತುಂಬಿಕೊಂಡರು. ಈ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನವರು ನಮ್ಮದೊಂದು ಸಂಸ್ಥೆ ಇದೆ, ಆರ್ಟ್ ಪಾರ್ಕ್ ಅಂತ. ತಿಂಗಳಿಗೊಮ್ಮೆ ಮಾಡ್ತಿರ್ತೀವಿ. ನಾವು 25 ಜನ ಕರಿತೀವಿ. ಅವರು ಪೇಂಟ್ ಮಾಡ್ತಾರೆ, ಅವ್ರಿಗೆ ಡ್ರಾಯಿಂಗ್ ಶೀಟ್ ಕೊಡ್ತೀವಿ, ಎಲ್ಲ ಮಾಡ್ತಾರೆ. ಎಲ್ಲ ಕಡೆಗೂ ತಲುಪಬೇಕು. ಆ ವಿಚಾರದಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವ್ರು ಮಾಡ್ತಿರೋದು ಒಳ್ಳೆ ಕೆಲಸ ಅಂದ್ಕೊಂಡಿದ್ದೀವಿ. ಇನ್ನು ವಾರಕ್ಕೊಮ್ಮೆ ಬೆಂಗಳೂರಿನಲ್ಲಿ ನಡೆಯುವ ಚಿತ್ರಕಲೆ ಪ್ರದರ್ಶನವು ಈಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ತಿಂಗಳಿಗೊಮ್ಮೆ ನಡೆಯಲಿದೆ. ಇದೇ ಫಸ್ಟ್ ಟೈಮು ಏರ್ಪೋರ್ಟ್ನಲ್ಲಿ ಅವರು ಇನ್ವೈಟ್ ಮಾಡಿದ್ದಾರೆ ನಮಗೆ. ಸೊ ನಮಗೆ ತುಂಬ ಖುಷಿ ಇದು ಇಲ್ಲಿ ಬಂದು ನಮ್ಮ ವರ್ಕ್ಸ್ನ ತೋರಿಸೋದು. ಮತ್ತು ಮೋಸ್ಟ್ ಆಫ್ ದ ಆರ್ಟಿಸ್ಟು ಬೆಂಗಳೂರಿನವರೇ. ಕಲಾವಿದರ ಜೊತೆಗೆ ಏರ್ಪೋರ್ಟ್ ಸಮೀಪದಲ್ಲಿರುವ ಸರ್ಕಾರಿ ಶಾಲಾ ಮಕ್ಕಳು ಕಲಾಕೃತಿಗಳನ್ನು ಬಿಡಿಸಿದ್ರು. 220ಕ್ಕೂ ಹೆಚ್ಚು ಕಲಾವಿದರು ಚಿತ್ರಕಲೆ ಬಿಡಿಸುವ ಕೆಲಸದಲ್ಲಿ ಭಾಗಿಯಾಗಿದ್ರು. ಇದು ನಮ್ಮ ಏರ್ಪೋರ್ಟ್ ಬರೀ ಪ್ರಯಾಣದ ಸ್ಥಳವಿಲ್ಲ, ಇದು ತಾಣ ಥರ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಪ್ಯಾಸೆಂಜರ್ಸ್ ಎಲ್ಲ ಪ್ರಯಾಣಿಕರು ಇಲ್ಲಿ ಬಂದರೆ ಅವ್ರ ಟ್ರಾವೆಲ್ ಇಲ್ಲಿ ಸುಂದರವಾಗಿರಬೇಕು. ದಿನದಿಂದ ದಿನಕ್ಕೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಇದೀಗ ಆರ್ಟ್ ಪಾರ್ಕ್ನಲ್ಲಿ ಕಲಾಕೃತಿಗಳು ಬಿಡಿಸಿ ಪ್ರದರ್ಶಿಸುವ ಮೂಲಕ ಪ್ರಯಾಣಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ.